ವಂದಿತಾ ಅವರು ಕೂಡ ಅಶ್ವಿನಿ ಮೇಡಮ್ ಜೊತೆಗೆ ಆಫೀಸ್ಗೆ ಹೋಗ್ತಾರೆ. ಯಾಕಂದ್ರೆ ಈಗ ರಜೆ ಬೇರೆ ಉಂಟಲ್ಲ, ಸೊ ಹೀಗಾಗಿ ಮನೇಲಿ ಇರುವ ಬದಲು ಅಶ್ವಿನಿ ಮೇಡಮ್ ಅವರ ಜೊತೆ ಸುತ್ತಾಟ ಅಂದ್ರೆ ಅವ್ರ ಕೆಲಸದಲ್ಲಿಗೆ ಹೋಗ್ತಾರಲ್ಲ, ಆಫೀಸ್ಗೂ ಕೂಡ ಹೋಗ್ತಾರೆ. ಧೃತಿ ಅವ್ರು ಇದ್ದಂತ ಟೈಮ್ ಕೂಡ ಅಷ್ಟೇನೆ ಅವ್ರು ಆಫೀಸ್ಗೆ ಹೋಗ್ತಾರೆ. ಈಗ ಫಾರಿನ್ ಇರುವಂತ ಕಾರಣ, ಈಗ ಧೃತಿ ಅವರಿಗೆ ರಜೆ ಇರುವಂತ ಕಾರಣ ಅಶ್ವಿನಿ ಮೇಡಮ್ ಅವರ ಜೊತೆ PRK ಆಫೀಸ್ಗೂ ಕೂಡ ಹೋಗ್ತಾರೆ. PRK ಸಂಸ್ಥೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಬಹಳಷ್ಟು ನಿರೀಕ್ಷೆಯೂ ಸಹ ಇದೆ. ಸಿನಿಮಾ ಹೊಸ ಹೊಸ ಸಿನಿಮಾ ಅಂದ್ರೆ ಎಕ್ಕ ಸಿನಿಮಾ ಬರ್ತಿದೆ. ಇನ್ನುಳಿದಂತೆ ವೆಬ್ OTT ಪ್ಲಾಟ್ಫಾರ್ಮ್ಗೆ ಸೂಕ್ತವಾದಂತಹ ಸಿನಿಮಾಗಳು ಅದನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಬೇರೆ ಕಾರ್ಯಕ್ರಮಗಳಿಗೆ ಅಶ್ವಿನಿ ಮೇಡಮ್ ಹೋಗ್ತಾ ಇರ್ತಾರೆ, ಬ್ಯುಸಿ ಆಗಿರ್ತಾರೆ, ಹೊಸಬರಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಯಂಗ್ಸ್ಟರ್ಸ್ ಗಳು ಹೊಸ ಹೊಸ ಸಿನಿಮಾ ಬಂದ್ರೆ ಒಂದು ಲಾಂಚ್ ಕಾರ್ಯಕ್ರಮ, ಆಡಿಯೋ ಲಾಂಚ್ ಕಾರ್ಯಕ್ರಮ, ಸೊ ಈ ರೀತಿ ಓಪನಿಂಗ್ ಯಾವ್ದಾದ್ರು ಅಂಗಡಿ ಓಪನ್ ಆಗಿರ್ಬೋದು, ಸೊ ಈ ರೀತಿಗೆಲ್ಲ ಹೋಗ್ತಾ ಇರ್ತಾರೆ. ವಂದಿತಾ ಅವರು ಆಫೀಸ್ಗೂ ಕೂಡ ಹೋಗಕ್ಕೆ ಶುರು ಮಾಡಿದಾರಂತೆ, ಇದಕ್ಕೂ ಕೂಡ ಸೂಪರ್. ಇನ್ನುಳಿದಂತೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ಈಗ ರಜೆ ಇದೆಯಲ್ಲ, ಒಂದೊಳ್ಳೆ ಸಮಯವನ್ನ ಕಳೀತಾ ಇದ್ದಾರೆ. ಅಶ್ವಿನಿ ಮೇಡಮ್ ಎಷ್ಟೇ ಬಿಸಿ ಇದ್ರು ವಂದಿತಾಗೆ ಸಪರೇಟ್ ಆಗಿರುವಂತಹ ಒಂದು ಟೈಮ್ ಅನ್ನು ಕೂಡ ಮೀಸಲಿಡ್ತಾರೆ. ನಿಜಕ್ಕೂ ಕೂಡ ಅವರ ಒಂದು ಅಂದ್ರೆ ಬಾಂಡಿಂಗ್ ಗೆ ಮೆಚ್ಚಲೇಬೇಕು.